ವಿಷಯ ಏನಂದರೆ, ರಾಜ್ಕುಮಾರ ಇವತ್ತಿಗೆ ರಿಲೀಸ್ ಆಗಿ 2 ವರ್ಷ ಆಯಿತು. ಪ್ರಯಾಣ ಶುರುವಾಗಿದ್ದು ಸುಮಾರು ಒಂದು 3 ವರ್ಷದಿಂದ 2015ರಲ್ಲಿ ಸ್ಟೋರಿ ಡಿಸ್ಕಸ್ ಆಯಿತು. ಅದಾದ ನಂತರ 2016ರಲ್ಲಿ ಚಿತ್ರೀಕರಣ ಶುರು ಆಯಿತು. ಅದಾದಮೇಲೆ 2017ರಲ್ಲಿ ಸಿನಿಮಾ ರಿಲೀಸ್ ಆಯಿತು. ಸಿನಿಮಾ ರಿಲೀಸ್ ಆದಾಗ ಅದಕ್ಕೆ ಕೊಟ್ಟಂಥ ಒಂದು ಎಂಕರೇಜ್ಮೆಂಟ್, ಅದಕ್ಕೆ ಸಿಕ್ಕಂಥ ಒಂದು ಹೆಸರಿಂದ ನನ್ನ ಜೀವನದಲ್ಲಿ ಯಾವತ್ತೂ ಸಂತೋಷ ಇದೆ. ಹೆಸರಲ್ಲಿದ್ದ ಬಂದು ನಮ್ಮ ತಂದೆಯವರ ಹೆಸರು, ಅದನ್ನು ಡೈರೆಕ್ಟ್ ಮಾಡಿದ್ದು ನಮ್ಮ ಸಂತೋಷ್, ಪ್ರೊಡ್ಯೂಸ್ ಮಾಡಿದ್ದು ನಮ್ಮ ವಿಜಯ್ ಅವರು, ಮುಂಬೈ ಹೆಸರು, ಮ್ಯೂಸಿಕ್ ಮಾಡಿದವರು ನಮ್ಮ ಹರಿಕೃಷ್ಣ. ಸೊ ಸಿನಿಮಾದಲ್ಲಿ ಎಲ್ಲದೂ ಎಷ್ಟು ಚೆನ್ನಾಗಿ ಬಂತು ಅಂದರೆ, ನೀವು ತೋರಿಸಿರೋ ಒಂದು ಪ್ರೀತಿ, ವಿಶ್ವಾಸ, ನೀವು ಕೊಟ್ಟಿರೋ ಒಂದು ಮರ್ಯಾದೆ, ಎಲ್ಲ ಕಡೆ ಹೋದ್ರೂ ಏನು ಸಿಗುತ್ತೆ ಅದು ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯಲ್ಲ. ರಾಜ್ಕುಮಾರ ಸಿನಿಮಾನ ಯಾವತ್ತೂ ಮರೆಯಲ್ಲ. ಬೊಂಬೆ ಹೇಳುತ್ತೈತೆ ಹಾಡನ್ನು ಯಾವತ್ತೂ ಮರೆಯಲ್ಲ. ಸೊ ತುಂಬ ಸಂತೋಷ ಆಯಿತು ಈ ವಿಷಯನ ಶೇರ್ ಮಾಡಿ.